ಅವರು ಹೇಳಿದ್ದಾರೆ ನಾನು ಒಂದೇ ಗುಂಡಿಯಲ್ಲಿ 90 ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ ಅಂತ. ಫಾರೆಸ್ಟ್ ಅಲ್ಲಿ ಎಲ್ಲಿ ಹೂತಿಡ್ಲಿಕ್ಕೆ ಉಂಟು? ಆಗ ಅವ್ರು ಹೇಳಿದ್ರು ವಿಠಲಣ್ಣ ಮಗುವಿದು ಸಹ ತಲೆಬುರುಡೆ ಇತ್ತು. ಪ್ರತಿಯೊಂದನ್ನು ಇವರು ಬಿಂಬಿಸಿದಂತ ಧರ್ಮಸ್ಥಳದ ವಿರುದ್ಧ. ಧರ್ಮಸ್ಥಳ ಗ್ರಾಮದಲ್ಲೇ ಸಿಗ್ತಾರೆ ಅಂತದ್ದು. ನೀವು ಅಲ್ಲಿದ್ದು ಮೂಳೆಗಳು ಶವಗಳನ್ನು ನೀವು ಏನ್ ಮಾಡಿದಿರಿ ಅಂತ ನಮ್ಗೆ ಗೊತ್ತಿಲ್ಲ. ಈಗ ಸೌಜನ್ಯ ಕೇಸ್ನಲ್ಲಿ ನಿಮ್ಗೆ ಎಷ್ಟು ವೈಯಕ್ತಿಕವಾಗಿ ನಿಮ್ಗೆ ಎಷ್ಟು ಕೇಸ್ ಕೊಟ್ಟಿದ್ರು? ಸೌಜನ್ಯ ಕೇಸಲ್ಲಿ ನನ್ಗೆ 2 ವಯಸ್ಸು. ನ್ಯಾಯ ಕೇಳೋದಕ್ಕೆ ನ್ಯಾಯಾಲಯ ಬಿಟ್ರೆ ಬೇರೆ ಎಲ್ಲೂ ಜಾಗ ಇಲ್ಲ. ನಾವು ಮಾತ್ರ ಕೋರ್ಟಿಗೆ ದಾಖಲೆ ಕೊಡ್ಬೇಕು, ನೀವ್ ಯಾಕೆ ಕೊಡುದಿಲ್ಲ? ಮಹೇಶಣ್ಣನ ಅಧ್ಯಾಯ ಕ್ಲೋಸ್ ಮಾಡ್ಬೋದಿತ್ತಲ್ಲ. ನೋಡಿ, ಒಂದು ಪಂಚಾಯತ್ ಇದ್ದು ಕೇಶವ ಬೆಳಲೆ ಹೇಳಿದ ಆ ರಿಪೋರ್ಟ್, ಪಂಚಾಯತ್ ರಿಪೋರ್ಟ್ ಎಲ್ಲ ಇಟ್ಕೊಂಡು ತನಿಖೆ ಮಾಡ್ಲೇಬೇಕು. ಅಲ್ಲಿ ಇವರೆಲ್ಲ ಹೂಲಿಟ್ಟದು ಏನು ಎಲ್ಲ ಕೆಲವು ಸುಳ್ಳು ದಾಖಲೆ ಅದನ್ನು ಮಾಡ್ಬೇಕು. ಮತ್ತೊಂದು ಪೋಸ್ಟ್ ಮಾರ್ಟಮ್ ಮಾಡೋ ಡಾಕ್ಟರ್ KS ಹೆಗ್ಡೆಯಲ್ಲಿದ್ದ ಒಬ್ರು ಶೆಟ್ಟಿ ಡಾಕ್ಟರ್, ಅವರು ಹೇಳಿದ್ದಾರೆ ನಾನು ಒಂದೇ ಗುಂಡಿಯಲ್ಲಿ 90 ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ ಅಂತ. ನನಗೆ ಅರ್ಥ ಆಗುದಿಲ್ಲ, ಒಂದೇ ಗುಂಡಿಯಲ್ಲಿ ಹೇಗೆ ಬಂದು 90 ಮಾಡ್ತಾರೆ ಅಂತ. ಅದೊಂದು ಮರಣ ಗುಂಡಿ ಮಾಡಿಟ್ಟು ಪೋಸ್ಟ್ ಮಾರ್ಟಮಿಗೆ ಜಾಗ ಮಾಡಿ ಕೊಟ್ಟಿದ್ದಾರೆ ಈ ಡಾಕ್ಟರ್ಗೆ, KS ಹೆಗ್ಡೆ ಡಾಕ್ಟರ್ಗೆ, ಇವರಿಗೆ ಕೊಟ್ಟಿದ್ದಾರೆ. ನನ್ನ ಇದ್ರಲ್ಲಿ ನಾನು ಆಸ್ ಅ ಸೋಷಿಯಲ್ ವರ್ಕರ್ ಆಗಿ ಒಂದು ಪೋಸ್ಟ್ ಮಾರ್ಟಮ್ ಅಲ್ಲಿ ಬಂದು ಮಾಡುದು ಯಾವಾಗ? ಕೊಳೆತ ಶವ ಸಿಕ್ಕಿದಾಗ ಮಾತ್ರ ಅವರಿಗೆ ಆ ಬಾಡಿ ಕೊಂಡೋಗ್ಲಿಕ್ಕೆ ಆಗದಾಗ ಅಲ್ಲಿ ಬಂದು. ಹಾಗಾದ್ರೆ 90 ಶವನು ಈ ಮನುಷ್ಯನಿಗೆ ಕೊಳೆತ ಶವ ಸಿಕ್ಕಿದ? ಎಲ್ಲಾ ಈ ಮನುಷ್ಯನನ್ನೇ ಈ ಡಾಕ್ಟರನ್ನೇ ಕರೆದಿದ್ದಾರೆ. KS ಹೆಗ್ಡೆ ಡಾಕ್ಟರನ್ನೇ ಯಾಕೆ ಕರೆದಿದ್ರು? ವೆಲ್ಲೋ ಕಲ್ಸ ಡಾಕ್ಟರ್ ಇದ್ರು. ಅದು ಬಿಟ್ಟು ಒಂದೇ ಗುಂಡಿಯಲ್ಲಿ ನಾನು 90 ಮಾಡಿದೆ ಹೇಳಿದ್ರೆ ಆ ಒಂದು ಡಾಕ್ಟರ್ ಅನ್ನು ಸಹ ತನಿಖೆ ಮಾಡ್ಲೇಬೇಕು ಮುಂದಿನ ದಿನಗಳಲ್ಲಿ. ಅವರು ಒಂದು ಗುಂಡಿಯಲ್ಲಿ ಸಿಕ್ಕುವಾಗ ಮಾತ್ರ ಆ ಸ್ಟೇಟ್ಮೆಂಟ್ ಕೊಟ್ಟದ್ದು, ಅದಕ್ಕಿಂತ ಮೊದಲೇ ಕೊಡ್ಲಿಲ್ಲ. ಆಗ ಅದು ನಾನು ಮಾಡಿದಂತ ಅವರು ಅದನ್ನು ಜನರಿಗೆ ತೋರಿಸಿಕೊಡ್ಲಿಕ್ಕೆ, ನಾನು ಮಾಡಿದ ಪೋಸ್ಟ್ ಮಾರ್ಟಮ್ಗಳು ಹಾಗೆ ಅವನು ಸಿಕ್ಕಿದಲ್ಲ ನನ್ನದು ಅಂತ ಹೇಳಲಿಕ್ಕೆ. ಹಾಗಾದ್ರೆ 90 ನಿಮ್ದು ಎಲ್ಲಿ ಹೋಯ್ತು? ಆ ಪ್ರಶ್ನೆಗಳು ಬೇಕಲ್ಲ. ಆ ಗುಂಡಿಯಲ್ಲಿ ನೀವು ಅವರ ಸ್ಟೇಟ್ಮೆಂಟ್ ಈಗ ಸಹ ಉಂಟು, 90 ನಾನು ಮಾಡಿದಾದ್ರೆ ಆ 90 ಇವರು ಮೂಳೆಗಳು ಎಲ್ಲಿ ಹೋಯ್ತು ಅದು ತೆಗೆದು ಕೊಡ್ಬೇಕಲ್ಲ ಇವರು, ಅದು ತೆಗೆದು ಕೊಡ್ಬೇಕು. ಅದು ಯಾಕೆ? ಹಾಗಾದ್ರೆ ಅವರನ್ನು ಸಹ ತನಿಖೆ ಆಗ್ಬೇಕು, ಪಂಚಾಯತ್ನವರನ್ನು ಸಹ ತನಿಖೆ ಆಗ್ಬೇಕು. ಇದೆಲ್ಲ ತನಿಖೆ ಮಾಡದೆ ಕೇವಲ 4 ಕಡೆಯಲ್ಲಿ ಅವನು ತೋರಿಸಿದ್ದನ್ನು ಇಟ್ಕೊಳ್ಳುವುದಲ್ಲ. ಈಗ ವಿಠಲ್ ಗೌಡ್ರದ್ದು ನಾನು ಹೇಳುದು ಫಾರೆಸ್ಟ್ ಆಫೀಸ್ ಆಯ್ತು, ಫಾರೆಸ್ಟ್ ಅಂತ, ಫಾರೆಸ್ಟ್ ಅಲ್ಲಿ ಎಲ್ಲಿ ಹೂತಿಡ್ಲಿಕ್ಕೆ ಉಂಟು? ಯಾಕೆ ಅಧಿಕಾರ ಕೊಟ್ಟದ್ದು? ನಾನು ಹೇಳುದು, ಒಂದು ಫಾರೆಸ್ಟ್ ಇಂದ ಪರ್ಮಿಷನ್ ತಗೊಂಡದ ಒಂದು ಮರದ ಗೆಲ್ಲು ತೆಗೆದ್ರು ಕೇಸ್ ಆಗ್ತದೆ. ಹಾಗಾದ್ರೆ ಫಾರೆಸ್ಟ್ ಅಧಿಕಾರಿ, ಅರಣ್ಯ ಅಧಿಕಾರಿ ಸತ್ತಿದ್ನಾ? ಅವನ ಮೇಲೆ ಕೇಸ್ ಆಗ್ಬೇಕಲ್ಲ. ಇಷ್ಟು ಅಲ್ಲಿ ಬುರುಡೆಗಳು ಸಿಕ್ಕುವಾಗ ನೀನೇನ್ ಮಾಡ್ತಿದ್ದಿ ಅಧಿಕಾರಿ? ನಿನ್ಗೇನ್ ಸಂಬಳ ಕೊಡ್ತಿದ್ದು? ಫಾರೆಸ್ಟ್ ಅಲ್ಲಿ ಹೋದ ಕೂಡ ಎಲ್ರಿಗೆ ಕೇಸ್ ಆಗ್ತಾರೆ. ಆಗ ಅಷ್ಟು ಹೆಣ ಊತಿಡುವಾಗ ಅವ್ರು ಹೇಳಿದ್ರು ವಿಠಲಣ್ಣ ಮಗುವಿದು ಸಹ ತಲೆಬುರುಡೆ ಇತ್ತು. ಆಗ ನೀವೇನ್ ಮಾಡಿದಿರಿ? ಅಷ್ಟು ವರ್ಷ ಫಾರೆಸ್ಟ್ ಅಲ್ಲಿ ಆಗುದನ್ನು ನೀವೇನ್ ಮಾಡ್ಲಿಲ್ಲ. ಹಾಗಾದ್ರೆ ಆ ಫಾರೆಸ್ಟ್ ಗೆ ಪರ್ಮಿಷನ್ ಕೊಟ್ಟದ್ದು ಯಾರು? ಅಲ್ಲಿ ಹೇಗೆ ಬಂತು ಇಷ್ಟು? ಅದನ್ನು ಎನ್ಕ್ವೈರಿ ಮಾಡ್ಲೇಬೇಕಲ್ಲ. ನಾವೀಗ ಧರ್ಮಸ್ಥಳದ ಪ್ರತಿಯೊಂದನ್ನು ಇವರು ಬಿಂಬಿಸಿದಂತ ಧರ್ಮಸ್ಥಳದ ವಿರುದ್ಧ. ಆ ಫಾರೆಸ್ಟ್ ಎಲ್ಲ ಧರ್ಮಸ್ಥಳದ ವಿರುದ್ಧವಾ? ಅಲ್ಲಿದ್ದ ಹೆಣಗಳಾಗದ್ರನ್ನ ಎಲ್ಲಿದ್ದು ಹೆಣಗಳಾಗಾದ್ರೆ ನೋಡ್ಬೇಕಲ್ಲ. ಅಲ್ಲಿ ಯಾಕೆ ಹೂತಿತ್ತ ಶವ ನಮ್ಗೆ ಸ್ಮಶಾನ ಮಾಡಿ ಕೊಟ್ಟಿದ್ದಾರೆ? ಧರ್ಮಸ್ಥಳ ಗ್ರಾಮದಲ್ಲೇ ಸಿಗ್ತಾರೆ ಅಂತದ್ದು. ಅದೇ ಹೇಳುದು ನಾನು, ಫಾರೆಸ್ಟ್ ಅಲ್ಲಿ ಸ್ಮಶಾನ ಮಾಡಿದಾರ? ಅಲ್ಲಿ ಹೇಗೆ ಹೋಯ್ತು? ಈಗ ಬಂಗ್ಲಗುಡ್ಡೆದ್ದು ವಿಠಲಣ್ಣ ತಂದದ್ದು ವಿಠಲಣ್ಣನನ್ನು ಸಾಕ್ಷಿಯನ್ನಾಗಿ ಮಾಡ್ಬೇಕಿತ್ತು, ಯಾಕೆ ಮಾಡ್ಲಿಲ್ಲ? ನೀವು ವಿಠಲಣ್ಣನನ್ನು ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗಿದ್ದೀರಿ, ಆ ನಂತರ ಎಲ್ಲ ನೀವು ಕೊಂಡೋದಿರಿ. ಈಗ ಗೊತ್ತಾಗ್ತದೆ ನಿಮ್ಮ ಹಣೆ ಬರ FSL ಈಗ ಹೋಗುದು. ಇಷ್ಟು ದಿವಸ ಇಟ್ಟ ಉದ್ದೇಶ ಏನು ಕೊಂಡು? ಅದು ವಿಠಲಣ್ಣ ವಿಡಿಯೋ ಮಾಡಿದ ಕಾರಣ ಅದು ಉಳಿಯಿತು, ಇಲ್ಲದ್ರೆ ನೀವೇನಾದ್ರೂ ಡಿಸ್ಪೋಸ್ ಮಾಡಿ ಬಿಡ್ತಿದ್ರಿ. ಆ ನಂತರ ಎಷ್ಟು ನೀವು ಅಲ್ಲಿದ್ದು ಮೂಳೆಗಳು ಶವಗಳನ್ನು ನೀವ್ ಏನ್ ಮಾಡಿದಿರಿ ಅಂತ ನಮ್ಗೆ ಗೊತ್ತಿಲ್ಲ. ನೀವು ತೋರಿಸ್ಲಿಕ್ಕೆ ಕೊಂಡೋದ ವಿಠಲಣ್ಣನನ್ನು ನೀವು ಅದನ್ನು ಕೊಂಡೋಗುವಾಗ ಸಹ ವಿಠಲಣ್ಣನ ಸಾಕ್ಷಿಯನ್ನಾಗಿ ಮಾಡ್ಬೇಕಿತ್ತು. ಇಷ್ಟು ನಾನು ತೋರಿಸಿದ ಮೂಳೆ ಇವರು ಕೊಂಡೋಗ್ತಾ ಇದ್ರು ಅಂತ. ಆ ನಂತರ ಎಷ್ಟೋ ಮೂಳೆಗಳು ಅಲ್ಲಿ ಇದ್ದಿರ್ಬಹುದು, ಅದನ್ನೆಲ್ಲ ನೀವ್ ಯಾಕೆ ಕ್ಲಿಯರ್ ಮಾಡಬಾರ್ದು SIT ಅವರು? ನಮ್ಗೆ ಈಗ ಸಂಶಯ ಬರ್ತಾ ಉಂಟು, ಈಗ FSL ಕಳಿಸುದು ಹೇಳುವಾಗ. ಆದ್ರೆ ಎಷ್ಟು ಅದನ್ನು ನೀವು ಪ್ರದೇಶಕ್ಕೆ ಹೋಗಿ ನೀವ್ ಯಾಕೆ ಅದನ್ನು ಸಾಕ್ಷಿ ನಾಶ ಮಾಡಬಾರ್ದು? ನಿಮ್ಮ ಹತ್ರ ಎಲ್ಲಾದ್ರೂ ವಿಡಿಯೋಗ್ರಫಿ ಮಾಡ್ತೀರಾ ನೀವು? ಕ್ಯಾಮರಾ ಉಂಟಾ? ಏನಿಲ್ಲ. ಈಗ ನಾನು ಹೋಗುವಾಗ ಸಹ ನೋಡಿದ್ದೇನೆ, ಯಾರ ಹತ್ರ ಇಲ್ಲ. ನೀವೊಬ್ಬರನ್ನು ಎನ್ಕ್ವೈರಿ ಮಾಡುವಾಗ ನಿಮ್ಮ ಹತ್ರ ವಿಡಿಯೋಗಳಿಲ್ಲ, ಕ್ಯಾಮರಾಗಳಿಲ್ಲ, ಏನ್ ಪ್ರೂಫ್? ಈಗ ನಾವೊಂದು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಹೋಗ್ತೇವೆ, ಈಗ ಜಯಂತ್ ಅಣ್ಣ ಹೇಳ್ತಾರೆ ನಾನು ಕೊಟ್ಟದೆಲ್ಲ ಬದಲಾಗಿದೆ ಅಂತ. ನೀವು ಕೊಟ್ಟದ್ದು ಪಾರದರ್ಶಕತೆ ಇದ್ದು ವಿಡಿಯೋ ಆಗ್ತಿದ್ರೆ ಯಾರಿಗಾದ್ರೂ ಮಾತಾಡ್ಲಿಕ್ಕೆ ರೈಟ್ಸ್ ಉಂಟಾ? ನೀವು ಮಾಡಿದ ವಿಡಿಯೋಗಳು ನಮ್ಮ ಹತ್ರ ಉಂಟು, ಕೋರ್ಟಿಗೆ ವಿಡಿಯೋನೇ ಕೊಡ್ಬೋದಲ್ಲ, ಬರೆದು ಕೊಡೋ ಅವಶ್ಯಕತೆ ಇಲ್ಲ ಅಲ್ಲ. ಹಾಗಾಗಿ ನನ್ಗೆ ಆಗುದು SIT ತನಿಖೆ ಮುಂದುವರಿಬೇಕು. ಕೇವಲ ಚಿನ್ನಯ್ಯನ ಬುರುಡೆ ಮಾತ್ರ ಎಲ್ಲ ಇದಾಗ್ಬೇಕು. ಮುಂದಿನ ದಿನಗಳಲ್ಲಿ SIT ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವರನ್ನು ತನಿಖೆ ಆಗ್ಬೇಕು.
ಈಗ ಸೌಜನ್ಯ ಕೇಸ್ನಲ್ಲಿ ನಿಮ್ಗೆ ಎಷ್ಟು ವೈಯಕ್ತಿಕವಾಗಿ ನಿಮ್ಗೆ ಎಷ್ಟು ಕೇಸ್ಗಳು ಬಿದ್ದಿವೆ ನಿಮ್ಮ ಮೇಲೆ? ಸೌಜನ್ಯ ಕೇಸಲ್ಲಿ ನನ್ಗೆ 2 OS ಉಂಟು ಬ್ಯಾಂಗ್ಳೂರಲ್ಲಿ, ಅದಕ್ಕೆ ಇನ್ನೊಂದು ಕಂಟೆಂಪ್ಟ್ ಉಂಟು. ಅಟೆಂಡ್ ಆಗ್ತಿದ್ರಿ? OS ಗೆ ಹೋಗ್ತದೆ. OS ನೀವು ಅಲುಗಾಡುದೇ ಇಲ್ಲ, ಅದು ಒರಿಜಿನಲ್ ಸೂಟ್ ಅಲ್ಲಿ, ಅದನ್ನು ಕ್ವಶನೇ ಕೇಳುದಿಲ್ಲ, ಅದ್ರಲ್ಲಿ ಏನು ಇಲ್ಲ. ಕಂಟೆಂಪ್ಟ್ ಕಾನೂನು ಉಲ್ಲಂಘನೆ, ನಾವು ಸ್ಟೇ ಮಾಡಿದ ನಂತರ ಸಹ ಕಾನೂನು ಉಲ್ಲಂಘನೆ. ಏನ್ ಕಾನೂನು ಉಲ್ಲಂಘನೆ ಮಾಡಿದ್ರಿ? ಅಂದ್ರೆ ನಾವು ಮಾತಾಡಬಾರ್ದು ಹೇಳಿದ ನಂತರ ಸಹ ಮಾತಾಡಿದ್ದೇವೆ ಅಂತೆ. ನಂಗೆ ನೋವಾಗ್ತದೆ. ನಮ್ಗೆ ನಾನು ಕಾನೂನಿಗೆ ಮಾತಾಡ್ಬೇಕಾ ಅಥವಾ ಏನ್ ಹೇಳಿದ್ರೆ ತಪ್ಪ ಸರಿಯಾ ಗೊತ್ತಿಲ್ಲ. ಆದ್ರೆ ಒಂದಂತೂ ನೋವು, ಎಲ್ಲಾ ಕೇಸುಗಳಲ್ಲಿ ಒರಿಜಿನಲ್ ಸೂಟ್ ಮತ್ತು ಕಂಟೆಂಪ್ಟ್ ಕೇಸುಗಳು ಒಟ್ಟೊಟ್ಟಿಗೆ ಆಗಿ ಹೋಗ್ತದೆ. ನಮ್ಮ ಒರಿಜಿನಲ್ ಸೂಟ್ ಅನ್ನು ಕೇಳುವವರೇ ಇಲ್ಲ. ಅದರಲ್ಲಿ ಏನ್ ತಪ್ಪು ಏನು ಸರಿ, ಒಂದು ವೇಳೆ ಕಂಟೆಂಪ್ಟ್ ಅಂತ ಹೇಳಿಕೊಂಡು ನಮ್ಗೆ ಈಗ ಶಿಕ್ಷೆ ವಿಧಿಸಿದ್ರು ಹೇಳುವ, ಮುಂದಿನ ದಿನಗಳಲ್ಲಿ ಒರಿಜಿನಲ್ ಸೂಟ್ ಈಗ ನಾವು ಫೈಟ್ ಮಾಡ್ತೇವೆ. ಒರಿಜಿನಲ್ ಸೂಟ್ ಅಲ್ಲಿ ನಾವು ಹೇಗೆ ಇದು ಮಾತಾಡಿ ಇದೇ ಅಲ್ಲ, ಒರಿಜಿನಲ್ ಸೂಟಿಗೆ ಇದಕ್ಕೂ ತುಂಬಾ ವ್ಯತ್ಯಾಸ ಉಂಟು, ಇವರು ಹೇಳಿದ್ದು ಸರಿ ಅಂತ ಹೇಳಿದ್ರೆ ಅದು ಪ್ರೂಫ್ ಆದ್ರೆ, ಹಾಗಾದ್ರೆ ಇದು ಶಿಕ್ಷೆ ಕೊಟ್ಟವುದು ಯಾರಿಗೆ ನೀವು ತಿರ್ಗಾ ಹಾಕ್ತೀರಿ? ನನ್ಗೆ ನೋವು, ನಮ್ಮ ಕೇಸುಗಳು ಮಾತ್ರ, ನಾನು ಕೇಳಿದೆ ಕೆಲವು ವಕೀಲರ ಹತ್ರ, ನಮ್ಮ ಕೇಸುಗಳು ಮಾತ್ರ ಇಷ್ಟು ಫಾಸ್ಟ್ ಆಗಿ ಹೋಗ್ತದೆ. 15 ದಿವಸದಲ್ಲಿ 10 ದಿವಸದಲ್ಲಿ ಡೇಟ್ ಒಂದು ಡೇಟ್ ನಾವು ಹೋಗದಿದ್ರೆ ಕಾಸ್ಟ್ ಕೇಳ್ತಾರೆ. ಕಾಸ್ಟ್ ಅವರಿಗೆ ಅದು ಯಾಕೆ ಇಲ್ಲ ಅಂತ ಕೇಳುದು. ಅವರು ಬರದಿದ್ರು ಕಾಸ್ಟ್ ಇಲ್ಲ, ಅದೊಂದು ಕಡಿಮೆ. ನಂಗೆ ಗೊತ್ತಿಲ್ಲ, ಇದು ಹೇಳ್ಬೋದೇ, ಹೇಳಿದ್ರೆ ಪುನಃ ಇವಳು ಮಾತಾಡ್ತಾ ಇದ್ದಾಳೆ ನೋಡಿ, ಅಲ್ಲಿ ಕಾನೂನು ಉಲ್ಲಂಘನೆ ಮಾತಾಡಬಾರ್ದು ಹೇಳಿದ್ದಾರೆ ಅಂತ. ಆದ್ರೆ ನಾನು ಕಾನೂನಿಗೆ ನಾನು ಪ್ರಶ್ನೆ ಮಾಡ್ಬೋದಾ ಇಲ್ವಾ ಅಂತ ಸಿಗುದು, ಆದ್ರೆ ಕೇಳುದು ನೋವಲ್ಲಿ. ಯಾಕೆ ಇದು ಒರಿಜಿನಲ್ ಸೂಟ್ ಅನ್ನು ನೀವು ಕ್ವಶನೇ ಮಾಡುದಿಲ್ಲ? ನಾವು ಒರಿಜಿನಲ್ ಸೂಟ್ ನಮ್ಗೆ ಹಾಕ್ತಾರೆ, ಮತ್ತೆ ಅದ್ರ ಬಗ್ಗೆ ನಿಮ್ಗೆ ಇಲ್ಲಿ ಒರಿಜಿನಲ್ ಸೂಟ್ ಅನ್ನು ನೀವು ಮಾಡಿ ಅಲ್ಲ, ಅವ್ರು ಮಾಡಿದ್ದು ತಪ್ಪಂತ ಆದ್ರೆ ಇಲ್ಲ. ನಾನೀಗ ಒಂದು ತಪ್ಪು ಮಾಡಿದ್ದೇನೆ, ಸರಿ, ನಾನು ತುಂಬಾ ತಪ್ಪು ಮಾಡಿದ್ದೇನೆ, ಅಲ್ಲಿ ಹೋಗಿ ನೀವು ಸೂಟ್ ತಪ್ಪೇ ಮಾಡ್ಲಿಲ್ಲ, ನಾನು ಏನು ಹೇಳಿಲ್ಲ, ಸೂಟ್ ಹಾಕಿದ್ದೀರಿ, ಆಯ್ತು, ಜಡ್ಜ್ ಅದು ಕೊಡ್ತಾರೆಪ್ಪ, ಇನ್ನು ಮಾಡ್ಬೇಡಿ, ಸ್ಟೇ ತರ್ತೆ. ಅದ್ರದ್ದು ಕಂಟೆಂಟ್ ಜಡ್ಜಿಗೆ ಗೊತ್ತೇ ಇರುವುದಿಲ್ಲ, ನ್ಯಾಯಾಧೀಶರಿಗೆ ಗೊತ್ತಿರುವುದಿಲ್ಲ, ಮಾತಾಡ್ಬೋದು. ನಾವೀಗ ಬೇರೆ ಮಾತಾಡಿರ್ತೇವೆ, ಅದ್ರ ಬಗ್ಗೆ ಅಲ್ಲ. ಉಲ್ಲಂಘನೆ ಹೇಳಿಕೊಂಡು ಕೊಟ್ರೆ ಯಾವ್ದಾದ್ರು ಒರಿಜಿನಲ್ ಸೂಟ್ ಯಾಕೆ ಮುಂದೆ ಹೋಗುದಿಲ್ಲ? ನಮ್ಮ ಸೌಜನ್ಯ ಕೇಸಿದು ಮಾತ್ರ ಪ್ರಕರಣಗಳು ಇಷ್ಟು ಫಾಸ್ಟ್ ಆಗಿ ಹೋಗ್ತಾ ಉಂಟು, ಅದು ಕಂಟೆಂಪ್ಟ್ಗಳು. ಬೇರೆ ಯಾವುದಕ್ಕೂ ನಮ್ಗೆ ಡೇಟ್ ಸಿಕ್ಕುದಿಲ್ಲ. ಈಗ ಪ್ರಭಾಕರ್ ಭಟ್ರಿಗೆ ಒಂದು ಕೇಸು 1 ದಿವಸದಲ್ಲಿ ಸ್ಟೇ ಆಗ್ತದೆ, ಮಹೇಶ್ ಅಣ್ಣನಿಗೆ ತಿಂಗಳುಗಟ್ಟಲೆ ಸಿಕ್ಕುದಿಲ್ಲ. ಪ್ರತಿಯೊಬ್ಬರಿಗೆ ಇವತ್ತು ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನ ಸಿಗ್ತದೆ, ಅವರಿಗೂ ಸಿಗ್ತದೆ. ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಮಾತ್ರ ಯಾಕೆ ನಾವು ಕಾನೂನಾತ್ಮಕವಾಗಿ ಹೋಗಿ ಅಂತ ಹೋದ್ರು ಸಹ ನಮ್ಗೆ ಯಾವ್ದು ಸ್ಟೇಗಳು ಸಿಕ್ಕುದಿಲ್ಲ, ನಾವು ಕಾಯ್ಬೇಕು, ನಮ್ದು ಜಡ್ಜ್ ಸಹ ನನ್ಗೆ ಆಗುದಿಲ್ಲ, ರಿಜೆಕ್ಟ್ ಮಾಡ್ತಾರೆ, ಇದು ಏನು ಅಂತ ಕೇಳುವಾಗ ನಾವು ಭಾರತ ದೇಶದಲ್ಲಿ ಇಲ್ವಾ? ಮಾತಾಡಿದ್ರೆ ಮಹೇಶ್ ಅಣ್ಣ ಬೈತಾರೆ, ಕಾನೂನಿಗೆ ಬೈತಾರೆ, ಅದಕ್ಕೆ ಬೈತಾರೆ, ಇದಕ್ಕೆ ಬೈತಾರೆ, ಹೇಳ್ತಾರೆ. ಕೆಲವೊಮ್ಮೆ ನಾವು ಯಾರನ್ನು ಪ್ರಶ್ನೆ ಕೇಳಬೇಕು? ಎಲ್ರು ಎಂಡ್ ಆಫ್ ದ ಡೇ ಹೋಗುದಂತ, ಮೊದ್ಲು ಏನು ಗಲಾಟೆ ಆಗ್ಲಿ ನಾವು ಕೋರ್ಟ್ ಮೆಟ್ಲು ಹತ್ತೇವೆ ಅಂತ. ಕೋರ್ಟ್ ಅಲ್ಲಿ ಸಹ ನಮ್ಗೆ ಹೀಗೆ ಆಗುದಾದ್ರೆ ನಾವು ಯಾರನ್ನು ಪ್ರಶ್ನಿಸ್ಬೇಕು? ಅದೇ ಕೇಳುದು, ನಮ್ಮ ಕೇಸುಗಳು ಯಾಕೆ ಹಾಗೆ ಪೆಂಡಿಂಗ್ ಇಡ್ತೀರಿ? ನ್ಯಾಯ ಕೇಳೋದಕ್ಕೆ ನ್ಯಾಯಾಲಯ ಬಿಟ್ರೆ ಬೇರೆ ಎಲ್ಲೂ ಜಾಗ ಇಲ್ಲ. ನ್ಯಾಯಾಲಯದಲ್ಲೇ ನಮ್ಗೆ, ನ್ಯಾಯಾಲಯಕ್ಕೆ ನಾವು 100% ನಾನು ಗೌರವ ಕೊಡ್ತೇನೆ. ಆದ್ರೆ ಅಲ್ಲಿ ಕೆಲವು ವ್ಯಕ್ತಿಗಳನ್ನು ನಾನು ಹೇಳುದು, ಎಲ್ರು ಅಂತ ಕೆಲವು ವ್ಯಕ್ತಿ, ನಾನು ಅದನ್ನು ಏನಂತ ಹೇಳ್ಬೇಕ? ಆ ವ್ಯಕ್ತಿಗಳು ಮಾಡುವ ತಪ್ಪನ್ನು ಸಹ ನೀವು ಕಾನೂನಿಗೆ ತಂದು ಬಿಡ್ತೀರಲ್ಲ ಅವರನ್ನು, ಅವರು ಮಾಡೋ ತಪ್ಪುಗಳನ್ನು ಕೆಲವು. ಹಾಗಾದ್ರೆ ನ್ಯಾಯಾಧೀಶರು ತಪ್ಪು ಮಾಡಿದ್ರೆ ಕ್ವಶನ್ ಮಾಡ್ಲಿಕ್ಕೆ ಇಲ್ವಾ ನಮ್ಮ ಕಾನೂನಲ್ಲಿ? ನಾನು ಅದು ಕೇಳುದು ನಾನು. ಹಾಗಾದ್ರೆ ನಮ್ಮ ಒರಿಜಿನಲ್ ಸೂಟ್ ಅನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಅದು ಡೇಟ್ ಬರ್ಲೇ ಇಲ್ಲಲ್ಲ ಇದುವರೆಗೆ, ಒರಿಜಿನಲ್ ಸೂಟ್ ಬದಿಗೆ ಉಂಟಲ್ಲ. ಕೆಲವರದ್ದು ಉಂಟು, ಒರಿಜಿನಲ್ ಸೂಟ್ ಹಾಕ್ತಾರೆ ಕೇಸ್ ಮಹೇಶ್ ಅಣ್ಣನ ಮೇಲೆ, ನೀವು ಕೇಸಿಗೆ ಬರುವುದಿಲ್ಲ, ಕೇಸ್ ಡಿಸ್ಮಿಸ್ ಆಗ್ತದೆ. ಹಾಗಾದ್ರೆ ಅವನಿಗೆ ಪನಿಷ್ಮೆಂಟ್ ಇಲ್ವಾ? ನಾನು ಮೊನ್ನೆನೂ ಈ ಪ್ರಶ್ನೆ ಕೇಳಿದೆ. ನಿಶ್ಚಲ್ ಜೈನ್ 2013ರಲ್ಲಿ ಮಹೇಶ್ ಅಣ್ಣನ ಮೇಲೆ ಕೇಸ್ ಹಾಕಿದ್ದಾನೆ. ಪವರ್ ಟಿವಿ ದೊಡ್ಡ ದಾಖಲೆ ತಂದು 3 ದಿವಸ ಹಾಕಿದ. ಕೇಸ್ ಹಾಕಿದ್ಮೇಲೆ 2017ರಲ್ಲಿ ಕೇಸ್ ಡಿಸ್ಮಿಸ್ ಆಯ್ತು. ಯಾಕೆ? ಅವನು ಬರ್ಲೇ ಇಲ್ಲ, ನೀನು ದಾಖಲೆಯನ್ನು ಕೊಡದೆ ನೀನು ಬರದೇ ಇದ್ದು ಕೇಸ್ ಡಿಸ್ಮಿಸ್ ಆಯ್ತು. ಆನಂತರ ಪುನಃ ಹೋಗಿ 2023ರಲ್ಲಿ ಅದೇ ಕೋರ್ಟ್ ಅಲ್ಲಿ ಹಾಕುವಾಗ, ಹಾಗಾದ್ರೆ ಆ ಒರಿಜಿನಲ್ ಸೂಟ್ ನೀನು ಬರದೇ ಇದು ಮಾಡಿ ಮಹೇಶ್ ಅಣ್ಣನ ಮೇಲೆ ಇನ್ನೊಂದು ಕೇಸ್ ಹಾಕುವಾಗ, ಹಾಗಾದ್ರೆ ಆ ನ್ಯಾಯಾಧೀಶರಿಗೆ ಗೊತ್ತಾಗುದಿಲ್ವಾ? ಅದನ್ನು ಪ್ರಶ್ನೆ ಮಾಡ್ಲಿಕ್ಕಿಲ್ವಾ? ಆ ಕೇಸಿಗೆ ನೀನ್ ದಾಖಲೆ ತಂದು ಕೊಡ್ತಿದ್ರೆ ಮಹೇಶ್ ಅಣ್ಣ ಇಷ್ಟೊತ್ತು ಸಜೆಯಾಗಿ ಒಳ ಕೂತ್ಕೊಳ್ತಿದ್ರು. 2023ಕ್ಕೆ ನಾವು ಹೋಗುವ ಅವಶ್ಯಕತೆನೇ ಇರ್ಲಿಲ್ಲ ಅಲ್ಲ. 2013ಕ್ಕೆ ಮಹೇಶ್ ಅಣ್ಣನ ಮೇಲೆ ಕೇಸ್ ಹಾಕಿದ್ದು, 2017ರಲ್ಲಿ ಡಿಸ್ಮಿಸ್ ಆಗಿದೆ. ಹಾಗಾದ್ರೆ ಅಷ್ಟು ವರ್ಷ ನೀನು ಅಮೆರಿಕದ ಡಾಕ್ಯುಮೆಂಟ್ ತಂದು ಕೊಡ್ತಿದ್ರೆ, ಪವರ್ ಟಿವಿ ಅವನಿಗೆ ಕೊಟ್ಟು 3 ದಿವಸ ಎಕ್ಸ್ಪೋಸ್ ಮಾಡುವ ಬದಲು
ಜನರ ತಲೆ ಹಾಳುವ ಮೊದಲು ನೀವು ಕೊಡ್ಬೇಕಿತ್ತು ಕೋರ್ಟಿಗೆಲ್ಲ. ಚಿಕ್ಕ ಚಿಕ್ಕ ಯೂಟ್ಯೂಬರಿಗೆ ನಮ್ಗೆ ಎಷ್ಟಿಷ್ಟು ಕೇಸ್ ಹಾಕುವವರು ಆ ದಾಖಲೆ ಕೊಂಡೋಗಿ ಕೊಡ್ತಿದ್ರೆ ಮಹೇಶ್ ಅಣ್ಣನಿಗೆ ಸಜೆ ಆದ್ರೆ 17ರಲ್ಲಿ ಮಹೇಶ್ ಅಣ್ಣ ಬಾಯಿ ಮುಚ್ಕೊಂಡು ಕೂತ್ಕೊಳ್ತಿದ್ರು, ನಾವೆಲ್ಲ ಹೋರಾಟಕ್ಕೆ ಹೋಗ್ತಿದ್ದೇವಾ? ಅದರ ಅರ್ಥ ಏನು? ನಾವು ಮಾತ್ರ ಕೋರ್ಟಿಗೆ ದಾಖಲೆ ಕೊಡ್ಬೇಕು, ನೀವ್ ಯಾಕೆ ಕೊಡುದಿಲ್ಲ? ಪವರ್ ಟಿವಿ ಅವನ ಹತ್ರ ಯಾಕೆ ಕೊಡ್ತೀರಿ? ಅವ್ರ ಆ ದಾಖಲೆ ಕೋರ್ಟಿಗೆ ಕೊಡ್ತಿದ್ರೆ ಬೇಕಿತ್ತಾ? ನಮ್ಮ ಮಗು ಅಮೆರಿಕದಲ್ಲಿ ಇದ್ದಾನಂತ ತೋರಿಸುದು ನಾನ್ ತೋರಿಸಿದ ನನ್ನ ಮಗುವನ್ನು, ಆ ದಾಖಲೆ ನಿಮ್ಗೆ ಕೋರ್ಟಿಗೆ ಕೊಡ್ಬೋದಿತ್ತಲ್ಲ. ಈಗ ನಮಗೆ ಸುಮ್ಮನೆ ಕಾನೂನು ನ್ಯಾಯಾಂಗ ಎಂತ ಉಲ್ಲಂಘನೆ ಅಂತ ಹೇಳ್ತೀರಲ್ಲ, ನಾವ್ಯಾವ ಕಾನೂನು ಉಲ್ಲಂಘನೆ ನಾವು ಮಾಡ್ಲಿಲ್ಲ, ನಾವೇನ್ ಮಾಡ್ಲಿಲ್ಲ. ಒರಿಜಿನಲ್ ಸೂಟನ್ನು ನೀವು ಬದಿಗಿಟ್ಟು ಏನೋ ತಪ್ಪು ಮಾಡಿದ್ರು ಮಾತಾಡಬಾರ್ದು ಅಂತ ಹೇಳಿದ್ರೆ, ಪ್ರಶ್ನೆನೇ ಕೇಳಬಾರ್ದು ಅಂತ ಹೇಳಿದ್ರೆ, ಆ ಯಾವ ಪ್ರಶ್ನೆ ಕೇಳಿದ್ರೆ ಯಾತಕ್ಕೋಸ್ಕರ ಕೇಳಿದ್ರೆ ಅದನ್ನು ನೀವು ನೋಡಿ ಅಲ್ಲ. ಮತ್ತೆ ನೀವು ನಮ್ಗೆ ಕಂಟೆಂಪ್ಟ್ ಮಾಡಿದಕ್ಕೆ ಯಾರಿಗ ಸಜೆ ಕೊಡುದಾದ್ರೆ ಕೊಡಿ ನೀವು, ಅದನ್ನೇ ನೀವು ಬದಿಗೆ ಇಟ್ಟು ನಾಳೆ ಅವನು ಏನು ಅಪರಾಧ ಮಾಡದಿದ್ರು ಇಲ್ಲಿ ಶಿಕ್ಷೆ ಅನುಭವಿಸಿದ ಮೇಲೆ ಒರಿಜಿನಲ್ ಸೂಟ್ ನೋಡ್ತೀರಾ? ನನಗ್ ಗೊತ್ತಿಲ್ಲ, ನಾನು ಕೆಲವು ವಕೀಲರ ಹತ್ರ ಕೇಳುವಾಗ ನಿಮ್ಮಷ್ಟು ಫಾಸ್ಟ್ ಯಾವತ್ತ ಹೋಗ್ತಾ ಇರಲಿಲ್ಲ. ಆದ್ರೆ ಒರಿಜಿನಲ್ ಸೂಟು ಕಂಟೆಂಪ್ಟು ಸಾಧಾರಣ ತುಂಬಾ ಗ್ಯಾಪ್ ಇರುವುದಿಲ್ಲ. ಇದು ನೋಡುವಾಗ ನಮ್ಗೆ ಆಶ್ಚರ್ಯ ಆಗ್ತದೆ ಅಂತ ಹೇಳ್ತೇವೆ. ನಾನೇನು ವಕೀಲರಲ್ಲ, ಹೇಳಿದನ್ನೇ ಹೇಳುದು. ನಮ್ದು 15 ದಿವಸಕ್ಕೊಮ್ಮೆ ಡೇಟ್, ಬೇಗ ಮುಗಿಸುವ ನನಗೆ ಗೊತ್ತಿಲ್ಲ ಯಾಕೆ ಅಂತ, ಮತ್ತೆ ಏನಂತ. ಆದ್ರೆ ನಾವ್ಯಾರು ಉಲ್ಲಂಘನೆ ಮಾಡ್ಲಿಲ್ಲ, ಗೊತ್ತಿಲ್ಲ. ಆದ್ರೆ ಇಷ್ಟು ಫಾಸ್ಟ್ ಹೋಗುವ ಕೇಸುಗಳು ಬೇಡದಕ್ಕೆಲ್ಲ ಅವರು ಫಾಸ್ಟ್ ಮಾಡ್ತಾರೆ. ಅವರಿಗೆ ಕೆಟ್ಟ ಹೆಸರು ಬರುವ ಕೇಸುಗಳನ್ನ ಯಾಕೆ ಮುಚ್ಚಿಟ್ಟಿದ್ದೀರಾ? ಮುಗಿತಿತ್ತಲ್ಲ, ಮಹೇಶ್ ಅಣ್ಣನ ಅಧ್ಯಾಯ ಕ್ಲೋಸ್ ಮಾಡ್ಬೋದಿತ್ತಲ್ಲ, ಯಾಕೆ ಅಂತ ಆ ಪ್ರಶ್ನೆ ಮೊನ್ನೆ ಕೇಳಿದ್ದೇನೆ. ಅದು ಕೇಳಿದ್ರೆ ಕಂಟೆಂಪ್ಟ್ ಗೊತ್ತಿಲ್ಲ. ಅದು ನಾನು ನ್ಯಾಯಾಲಯದ ದಾಖಲೆ ಇಟ್ಕೊಂಡು ಮಾತಾಡಿದ್ದು, ನಾನು ಯಾರು ಕ್ರಿಯೇಟ್ ಮಾಡಿದಲ್ಲ. ನ್ಯಾಯಾಲಯದಿಂದ ಸರ್ಟಿಫೈಡ್ ಡಾಕ್ಯುಮೆಂಟ್ ತಗೊಂಡು ನಾನು ಮಾತಾಡಿದ್ದು. 17ರಲ್ಲಿ ಡಿಸ್ಮಿಸ್ ಆಗಿದೆ, ಯಾವುದೇ ದಾಖಲೆ ಇವರು ಕೊಡ್ಲಿಲ್ಲ. ಕೊಡ್ಬೋದಿತ್ತಲ್ಲ, ಯಾಕೆ ಕೊಡ್ಲಿಲ್ಲ? ಬೇರೆ ಏನಲ್ಲ. ನಮ್ಮ ಮೇಲೆ ಆಪಾದನೆ ಆಗ್ತಾ ಇದ್ದಾರೆ, ಆಪಾದನೆ ಒಂದು ಹೋಗ್ಲಿ ಅಲ್ಲ, ಜನರಿಗೆ ಕ್ಲಾರಿಟಿ ಬರ್ಲಿ ಅಲ್ಲ, ಮಹೇಶ್ ಅಣ್ಣ ಸುಳ್ಳು ಹೇಳ್ತಾ ಇದ್ದಾರಂತ. ಯಾಕೆ ಕೊಡ್ಲಿಲ್ಲ? ಅದು ನನ್ನ ಈಗಲೇ ಯಕ್ಷ ಪ್ರಶ್ನೆ, ನಂಗೆ ಗೊತ್ತಿಲ್ಲ. ಅದಕ್ಕೆ ಉತ್ತರ ಇವನ್ ಕೊಡ್ತಾನೋ ಗೊತ್ತಿಲ್ಲ. ಯಾವನ ಶಿವಗಣವ ಟಿವಿ ಅವನ ಅದು ಕೊಡ್ಬೇಕು, ಗೊತ್ತಿಲ್ಲ. ಆ ಟಿವಿಯಲ್ಲಿ ತೋರಿಸಿದನು ಅದೊಂದು ಕ್ಲಾರಿಟಿ ಕೋರ್ಟಿದ್ದು ಕೊಟ್ರೆ ನಮ್ಗೆ ಅರ್ಥ ಆಗ್ತದೆ ಯಾಕೆ ಕೊಡ್ಲಿಲ್ಲ ಅಂತ. ಮೇಡಮ್, ಇತ್ತೀಚೆಗೆ ಮಹೇಶ್ ಶೆಟ್ರು ಗಡೀಪಾರ ಆಯ್ತು. ಇದು ಅಂದ್ರೆ ಯಾವ ವಿಚಾರಕ್ಕೆ? ಯಾಕೆಂದ್ರೆ ಒಂದಷ್ಟು ಜನಗಳು, ಯಾಕೆಂದ್ರೆ ದೂರದಿಂದ ನೋಡೋರಿಗೆ ಗೊಂದಲ ಯಾವ ರೀತಿ ಸೃಷ್ಟಿಯಾಗಿದೆ ಅಂತಂದ್ರೆ, ಯಾಕೆಂದ್ರೆ ಎಲ್ಲಾನು ಸರಿಯಾದ ರೀತಿಯಲ್ಲಿ ತೋರಿಸ್ಬೇಕಾಗಿರೋಂತ ಮಾಧ್ಯಮನೇ ಸುಳ್ಳು ಪ್ರಚಾರಕ್ಕೆ ಹಿಡಿದಾಗ ಜನರಿಗೆ ಒಂದಷ್ಟು ಏನೋ ಕನ್ಫ್ಯೂಷನ್ ಆಗೋದಂತೂ ಖಂಡಿತ. ಸೊ ಯಾಕೆಂದ್ರೆ ನೀವು ಹತ್ತದಿಂದ ನೋಡಿದ್ರಿ, ನಿಜವಾಗ್ಲೂ ಇಲ್ಲಿ ಗಡೀಪಾರ ಆಗಿರೋದಂತೂ ಯಾವ ಒಂದು ಕೇಸ್ಗೆ ಸಂಬಂಧಪಟ್ಟ ನಾನು ಗಡೀಪಾರ್ ನೋಡಿದ್ರಲ್ಲಿ, ಈಗ ನಮ್ದು ಸೊಬ್ಬ ಹುಡುಗ ಇದ್ದ ಸೂರತ್ಕಲ್ಲಿ, ಅವನಿಗೆ ಗಡೀಪಾರ ಆಗಿತ್ತು. ಅವರೆಲ್ಲ ಹಿಂದೂ ಸಂಘಟನೆಯಲ್ಲಿ ಇದ್ದದ್ದು, ಕೋಮು ದ್ವೇಷದ ಕೇಸುಗಳು ತುಂಬಾ ಇದ್ದದ್ದು ಅಂತವರಿಗೆಲ್ಲ ಗಡೀಪಾರ ಆಗಿತ್ತು. ಇಲ್ಲ ಹೇಳುದಿಲ್ಲ, ಆಗಿದೆ. ಮಹೇಶ್ ಅಣ್ಣನ ಕೇಸಲ್ಲಿ 26 ಕೇಸಲ್ಲಿ 13 ಕೇಸ್ ಬಿಟ್ಟು ಹೋಗಿದೆ. ಬಿಟ್ಟು ಹೋದ ನಂತರ ಸಹ ನೀವು 26 ಯಾಕೆ ಕೊಂಡೋಗಿ ಇಟ್ಟಿದ್ದೀರಾ ನನಗ್ ಗೊತ್ತಿಲ್ಲ. ಸ್ಟೆಲ್ಲಾರ್ ಅವರು ಅದನ್ನೊಂದು ಕ್ಲಾರಿಟಿ ತಗೊಳ್ಬೇಕಿತ್ತು. ಇಷ್ಟು ಕೇಸ್ ಅವರು ಅದರಲ್ಲಿ ಬರ್ದಿದ್ದಾರೆ, 26ರಲ್ಲಿ 13 ಖುಲಾಸೆ ಆಗಿದೆ ಅಂತ. ಆಯ್ತಪ್ಪ, ಖುಲಾಸೆ ಆಗಿದ್ದನ್ನು ಸಹ ಬರ್ದಿದ್ದಾರೆ, ಮಹೇಶ್ ಅಣ್ಣ ಸಾಕ್ಷಿದಾರರನ್ನು ಎದುರಿಸಿ ಅಂತ. ಆದ್ರೆ ಮಹೇಶ್ ಅಣ್ಣ ಸಾಕ್ಷಿದಾರರನ್ನು ಎದುರಿಸುದಾದ್ರೆ ನಿಮ್ಮ ಪೊಲೀಸ್ ಇಲಾಖೆ ಎಂತಕ್ಕೆ? ಎದುರಿಸಿದ ಕೂಡಲೇ ಅವ್ ಕಂಪ್ಲೇಂಟ್ ಕೊಡ್ತಾನಲ್ಲ ಎದುರಿಸ ಪೊಲೀಸ್ ಇಲಾಖೆ, ನೀವು ನೋಡ್ಬೇಕಿತ್ತು. ಹೌದಾ? ಹಾಗಾದ್ರೆ ಎಲ್ಲ ಕೇಸನ್ನು ನಾವು ಎದುರಿಸಿ ಮಾಡುದಾದ್ರೆ ಮಹೇಶ್ ಅಣ್ಣನಿಗೆ ತುಂಬಾ ಕೇಸ್ ಉಂಟಲ್ಲ, ಎಲ್ಲ ಮಹೇಶ್ ಅಣ್ಣ ಎದುರಿಸಿ ಎಲ್ಲ ಹಿಂದೆ ತೆಗಿಬಹುದು. ನನ್ಗೆ ನಗು ಬರ್ತದೆ ಬಂಟಿಂಗ್ಸ್ ಹಾಕಿದ ಕೇಸುಗಳು ಇದೆಲ್ಲ. ನಿಜವಾಗಿ ಕೋಮು ಸಂಘರ್ಷ ಆದ ಕೇಸುಗಳು ಅದರಲ್ಲಿ ಎಂತಸ ಇಲ್ಲ. ಎಲ್ಲಾ ಇದ್ದದ್ದು ಬೆಳ್ತಂಗಡಿ ಠಾಣೆದು ಕೇಸುಗಳು. ಅದರಲ್ಲಿ 13ರಲ್ಲಿ ಒಂದು 7-8 ಕೇಸುಗಳು ಬೆಳ್ತಂಗಡಿ ಠಾಣೆದು. ಎಂತಕ್ಕೆ? ಸೌಜನ್ಯನ ಹೋರಾಟ ಮಾಡಿದ ಕೇಸುಗಳು. ಅಂದ್ರೆ ಈಗ ಇತ್ತೀಚೆಗೆ ನಡೀತಲ್ಲ SIT ನಡೀತಲ್ಲ, ಇದಕ್ಕೆ ಸಂಬಂಧಪಟ್ಟಂಗಲ್ಲ. SITಗೆ ಸಂಬಂಧಪಟ್ಟ ಕೇಸುಗಳು ಅದರಲ್ಲಿ ಇಲ್ಲ. ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಕೇಸುಗಳು. SIT ಯಾವುದೇ ಕೇಸುಗಳು ನಾನು ನೋಡಿದ್ದೇನೆ, ಅದ್ರ SITಗೆ ಏನು ಕೇಸುಗಳು ಇಲ್ಲ. ಅದ್ರಲ್ಲಿ 26ರಲ್ಲಿ 13 ಹೋಗಿದೆ, 13 ಇದು ಉಂಟು. ಅದ್ರಲ್ಲಿ 8 ಬೆಳ್ತಂಗಡಿದ ಇದೆ, ಚಿಕ್ಕ ಪುಟ್ಟ ವಿಷಯಗಳು. ಅದ್ರಲ್ಲಿ ಒಂದು ಕೇಸ್ ನಾನು ಹುಡುಕಿದೆ ಆಗ್ತಾರ ಅಂತ, ಹಾಕ್ಲಿಲ್ಲ. ಯಾಕೆಂದ್ರೆ ಬ್ರಹ್ಮಾವರ ಮಹೇಶ್ ಶೆಟ್ಟಿ ಅವರು ಜೈಲಲ್ಲಿ ಇರುವಾಗ ಇಲ್ಲಿ ಒಂದು FIR ಆಗಿತ್ತು. ಮಹೇಶ್ ಶೆಟ್ಟಿ ಮತ್ತು ಮಟ್ಟಣ್ಣ ಎಲ್ಲ ಇದ್ದು ಅಲ್ಲಿ ಮಟ್ಟಣ್ಣ ಮತ್ತು ಮಹೇಶ್ ಶೆಟ್ಟಿ ಅಣ್ಣ ಎಲ್ಲ ಇದ್ರು. ಮಹೇಶ್ ಶೆಟ್ಟಿ ಇದ್ರಲ್ಲಿ ಜೈಲಲ್ಲಿ ಇದ್ರು ಬ್ರಹ್ಮಾವರದಲ್ಲಿ. ಇಲ್ಲಿ ಮಹೇಶ್ ಶೆಟ್ಟಿದು ಇದಾಗಿದೆ, ಹೆಸರು ಬಿದ್ದಿದೆ. ಆಗ ನಾನು SP ಅವ್ರ ಹತ್ರ ಹೋಗಿ ಕೇಳಿದೆ,
ಇದು ಏನ್ ಸರ್ ಕೇಸು? ಮಹೇಶ್ ಅಣ್ಣ ಜೈಲಲ್ಲಿ ಇದ್ದಾರೆ, ಅವರ ಮೇಲೆ ಎಫ್ಐಆರ್. ಮೇಡಮ್ ಅದನ್ನು ನಾವು ಹಾಕುದಿಲ್ಲ, ಅದನ್ನು ನಾವು ಹಾಕ್ಲಿಲ್ಲ ಅಂತ ಹೇಳಿದ್ರು. ಸರಿ, ಹಾಕದಿದ್ರೆ ಸುಳ್ಳು ಕೇಸು ಸಹ ಮಾಡಬಹುದು ಅಂತ ಆಯ್ತು ಬೆಳ್ತಂಗಡಿ ಠಾಣೆಯವರಿಗೆ. ಒಬ್ರು ಜೈಲಲ್ಲಿದ್ದವರ ಮೇಲೆ ಸಹ ನೀವು ಎಫ್ಐಆರ್ ಮಾಡಬಹುದು, ಮತ್ತೆ ನೀವು ಬಿ ರಿಪೋರ್ಟ್ ಆಗುದು ನಿಮಗೆ ಬಿಟ್ಟದ್ದು. ಒಂದ್ ವೇಳೆ ಕ್ವಶನ್ ಮಾಡದಿದ್ರೆ ನೀವು ಮಾಡ್ಕೊಂಡು ಹೋಗ್ತೀರಾ. ಆದ್ರೆ ಬೆಳ್ತಂಗಡಿ ಠಾಣೆಯಲ್ಲಿ ಇದೇ ಇರುದಾ? ನಾನು ಪ್ರತಿ ಸಲ ಬೆಳ್ತಂಗಡಿ ಠಾಣೆಯನ್ನು ಹೋಗಿ ಹೇಳುದು ಸರಿ ಇಲ್ಲ ಅಂತ. ಇವ್ರು ಈ ರೀತಿಯೇ ಮಾಡುದು, ಅಲ್ಲಿ ಕುಡಿತಾ ಇರ್ತಾರೆ. ಅಲ್ಲಿ ಸಂಜೆ ನಂತರ ನಾನು ಹೇಳಿದ್ರೆ, ಮೊನ್ನೆ ನಾನು ಕಂಟ್ರೋಲ್ ರೂಮಿಗೆ ಕಾಲ್ ಮಾಡಿ ಅಲ್ಲಿ ನಿಲ್ಬೇಕಿತ್ತು. ನಾನು SP ಗೆ ಕಾಲ್ ಮಾಡೋ ಮೊದಲು ನಿಂತು ಅವರನ್ನೊಂದು ರೋಡಲ್ಲಿ ನಿಂತು ಎಲ್ರಿಗೂ ಊದಿಸ್ತಾರಲ್ಲ, ಅವರನ್ನು ಊದಿಸ್ತಿದ್ರೆ ಅವರ ಹಣೆ ಬರ ಗೊತ್ತಾಗ್ತಿತ್ತು.